ಗಚ್ಚೇದ್ಯಕ್ಷಮೋ ಭವೇತ್, ಗಚ್ಚೇದ್ಯಕ್ಷಮೋ ಭವೇತ್. ಶಿವನಿಂದೆಯನ್ನ ಮಾಡುವವನನ್ನು ನೋಡಿದ್ರ ಶತಾಯ ಗತಾಯ ನಿಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಿ, ನಿಮ್ಮ ಬಲವನ್ನ ಪ್ರಯೋಗ ಮಾಡಿ ಆ ನಿಂದೆಯನ್ನ ನಿಲ್ಲುವಂಗ ಮಾಡಬೇಕು. ಅವನಿಗೆ ಬೈದು ಹೇಳಬೇಕು, ಬೆದರ್ಸಿ ಹೇಳಬೇಕು. ಕೇಳಿಲ್ಲ ಅಂದ್ರ ಚಳಿ ಚಮಚಮ್ ನಾಲ್ಕು ಕೊಟ್ಟ ಆದ್ರೂ ಸಹಿತ ಬಂದ್ ಮಾಡಿಸ್ಬೇಕು. ಮತ್ತೆ ನಿಂದ ಮಾಡೋ ನಮ್ಗಿಂತ ಬಲಶಾಲಿ ಇದ್ದಂದ್ರ ಏನ್ ಮಾಡ್ಬೇಕು? ಅವನ್ ಹೋಗಿ ಅವ್ನ ಕೂಡ ಜಗಳ ಮತ್ ನಾವೊಂದಿಟ್ಟು ಹೊಡ್ಸ್ಕೊಂಡ್ ಬರ್ಬೇಕನ? ಇಲ್ಲ, ಅದಕ್ಕೂ ಉಪಾಯ ಹೇಳ್ಯಾರ. ಏನು ಅಂದ್ರ ಶಿವನಿಂದ ಮಾಡುವ ವ್ಯಕ್ತಿ ಮೊದಲ ನಿಲ್ಸಾಕ್ ಪ್ರಯತ್ನ ಮಾಡೋದು. ಬೈದಾಗ್ಲಿ, ಬಡದಾಗ್ಲಿ, ಹೊಡೆದಾಗ್ಲಿ, ತಿಳುವಳಿಕೆ ಹೇಳಿ ಆಗ್ಲಿ. ಮೊದಲು ತಿಳುವಳಿಕೆ ಹೇಳೋದು. ಕೇಳಿಲ್ಲ ಅಂದ್ರೆ ಬೆದರ್ಸೋದು, ಬೆದರ್ಸಿದ್ರು ಕೇಳಿಲ್ಲ ಅಂದ್ರೆ ಬೈಯೋದು, ಬೈದ್ರು ಕೇಳಿಲ್ಲ ಅಂದ್ರೆ ಇವು ಯಾವುದಕ್ಕೂ ಜಗ್ಲಿಲ್ಲ, ನಮ್ಗಿಂತಲೂ ಅವ ಬಲಶಾಲಿ ಇದ್ದ ಅಂದ್ರ ಅವನ ನಿಂದೆಯನ್ನ ಕೇಳಲಾರ್ದ ನೀವು ಆ ಜಾಗ ಬಿಟ್ಟು ಹೋಗಿಬಿಡ್ಬೇಕು. ಸ್ಥಾನಂ ವಾ ತತ್ಪರಿಚರ್ಯ ಗಚ್ಚೇದ್ಯಕ್ಷಮೋ ಬಿಟ್ಟು ಹೋಗ್ಬಿಡ್ಬೇಕಂತ. ವೀರಭದ್ರ ಜಾಗ ಬಿಟ್ಟು ಹೋಗೋ ಪೈಕಿ ದೇವರು ಅಲ್ಲವ. ಶಿವನಿಂದ ಎಲ್ಲಿ ನಡೆದುತ್ತಲ್ಲ ಅಲ್ಲಿ ಶಿವನಿಂದ ಮಾಡಿದವನ್ನ ರುಂಡವನ್ನ ಚೆಂಡಾಡಿ ಗಣಾಚಾರವನ್ನ ಪಾಲನೆ ಮಾಡಿರುವಂತ ಶ್ರೇಷ್ಠ ದೇವ ವೀರಭದ್ರ. ಮತ್ತೆ ವೀರಭದ್ರನ ಭಕ್ತರು ಹೆಂಗಿರ್ಬೇಕು? ನೀವು ಹಂಗಿರ್ಬೇಕು. ಮತ್ತೆ ವೀರಭದ್ರನ ಭಕ್ತರು ನೀವು ಎಲ್ಲರ ಏನಾದ್ರು ನಡೀತಂದ್ರೆ ಓಡಿ ಹೋದ್ರ ಆ ವೀರಭದ್ರನ ಭಕ್ತರಾಗಂಗಿಲ್ಲ. ಶಿವ ಧರ್ಮವನ್ನ, ಶಿವ ಶಕ್ತಿಯನ್ನ, ಶಿವ ಭಕ್ತಿಯನ್ನ, ಶಿವ ಭಕ್ತರನ್ನ ಧೈರ್ಯದಿಂದ ಪರಿಪಾಲನೆ ಮಾಡ್ಲಿಕ್ಕೆ ಸನ್ನದ್ಧನಾದ್ರ ನೀವು ವೀರಭದ್ರನಿಗೆ ನಮಸ್ಕಾರ ಮಾಡದೇ ಇದ್ರು ಕೂಡ ವೀರಭದ್ರ ನಿಮ್ಮ ಮೇಲೆ ಪ್ರಸನ್ನ ಆಗ್ತಾನೆ. ಇವ ನಾನು ಗುಣದಾವದನಂತೇಳಿ, ನಾನು ಗುಣದಾವದನಂತೇಳಿ. ಆ ಹಿನ್ನೆಲೆಯಲ್ಲಿ ವೀರಭದ್ರನ ಆಶೀರ್ವಾದ ನಿಮಗೆಲ್ಲ ಸಿಗಬೇಕು ಅಂದ್ರೆ ನೀವು ಸ್ವಲ್ಪ ಧೈರ್ಯವಾಗಿ ಧರ್ಮದ ಫಲವಾಗಿ ನಿಲ್ಲುವಂತಹದನ್ನ ರೂಢಿಸಿಕೊಳ್ಳಬೇಕು. ಆ ಒಂದು ವೀರಭದ್ರನ ಶಕ್ತಿ ಜಗತ್ತಿಗೆ ಪರಿಚಯ ಆಗಬೇಕು. ಅವನ ಮಹಿಮೆ ಏನನ್ನೋದು ಸಮಾಜಕ್ಕೆ ತಿಳಿಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡೇನೆ ದೇಶದ ತುಂಬೆಲ್ಲ ವೀರಭದ್ರನ ದೇವಾಲಯಗಳು, ಪ್ರತಿ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರೆಗಳು ನಡೆದುಕೊಂಡು ಬರ್ತಾ ಇರ್ತವೆ. ಹಾಗೆ ಮೂಡಲಿಗಳಿಗೂ ಕೂಡ ವೀರಭದ್ರೇಶ್ವರನ ಜಾತ್ರೆಯನ್ನ ಪ್ರತಿ ವರ್ಷ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ವೀರೇಶ ಸ್ವಾಮಿಗಳು ವಿಶೇಷವಾಗಿ ಬಹಳ ಭಕ್ತಿಯಿಂದ ದೇವಸ್ಥಾನವನ್ನ ಬೆಳೆಸ್ತಾ ಇದ್ದಾರೆ. ನೀವು ಎಲ್ಲ ಅವರಿಗೆ ಸಾಕಷ್ಟು ಸಹಕಾರವನ್ನ ಕೊಡ್ತಾ ಬಂದಿದ್ದೀರಿ. ಹಾಗೆ ನೀವು ಸಹಕಾರ ಕೊಡ್ತೀರಿ ಅನ್ನೋ ಕಾರಣಕ್ಕನ ಜಾತ್ರೆಗೊಮ್ಮೆ ಯಾರನ್ನಾರ ಜಗದ್ಗುರುಗಳನ್ನ ಕರೆಸುವಂತ ಧೈರ್ಯವನ್ನು ಮಾಡಲಿಕ್ಕೆ ನಮ್ಮ ವೀರೇಶ ಸ್ವಾಮಿಗಳಿಗೆ ಸಾಧ್ಯ ಆಗಿದೆ. ಹಿಂದಿನ ಜಾತ್ರೆಗಳಲ್ಲಿ ನಾವು ಬಂದಿದ್ವಿ. ಈ ವರ್ಷ ಪುನಃ ನಮ್ಮನ್ನ ಕರೆದಿದ್ರು. ಕಾಶಿನೂತನ ಜಗದ್ಗುರುಗಳವರು ದಯಮಾಡಿಸಿದ್ದಾರೆ. ಬಹುತೇಕ ಈ ವರ್ಷದ ಜಾತ್ರೆ ಅಂದ್ರೆ ಡಬಲ್ ಧಮಾಕ. ನಿಮ್ಗೆ ಇಬ್ಬರು ಜಗದ್ಗುರುಗಳು ಬಂದಾರಲ್ಲ ಏಕಕಾಲಕ್ಕೆ. ಮೂಡಲಿಗೆ ಭಕ್ತರ ಸೌಭಾಗ್ಯ, ಜಗದ್ಗುರುಗಳು ಇಬ್ಬರು ಬಂದಿದ್ದಾರೆ. ವೀರಭದ್ರನ ಕೃಪೆ ನಿಮ್ಮ ಮೇಲೆ ಆಗದಂತ ನಾವೆಲ್ಲ ಭಾವಿಸಿಕೊಳ್ಬೇಕು. ಕೊನೆಯದಾಗಿ ಯಡೂರು ವೀರಭದ್ರನ ದೇವಸ್ಥಾನದಲ್ಲಿ ಬರುವ ಮಾರ್ಚ್ 1 ರಿಂದ 6 ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಹಾಜನ ನೀವೆಲ್ಲ ಯಡೂರು ಇರಣಿಗೆ ಬಂದವರಿದೆ.
ಬಹುತೇಕ ಈ ಭಾಗದಲ್ಲಿರುವಂತಹ ಎಲ್ಲ ವೀರಭದ್ರೇಶ್ವರ ದೇವಸ್ಥಾನಗಳಿಗೆ ಮೂಲ ಯಾವುದು ಅಂದ್ರೆ ಯಡೂರು ವೀರಭದ್ರ. ಈಗ ನಡೆದ ಕಥೆ ಹೇಳಿದ್ವಲ್ಲ, ಆ ನಡೆದದ್ದು ಎಲ್ಲಿ ಅಂದ್ರೆ ಯಡೂರೊಳಗ ನಡೆದದ್ದು. ಈಗಲೂ ಕೂಡ ನೀವು ದೇವಸ್ಥಾನ ನೋಡಿದ್ರೆ ಹೆಂಗೈತೆ ಅಂದ್ರೆ ಯಜ್ಞ ಕುಂಡದ ಆಕಾರದೊಳಗನು ದೇವಸ್ಥಾನ ಇರೋದು, ತೆಗಿನಾಗ ದೇವಸ್ಥಾನ ಇತ್ತು. ಆ ಹಿನ್ನೆಲೆಯಲ್ಲಿ ಅಂತಹ ವೀರಭದ್ರನ ಮೂಲ ಜೀರ್ಣೋದ್ಧಾರ ವಿಕಾಸ ಕಾರ್ಯಗಳು ನಡೆದು ಇವತ್ತು ರಾಜಗೋಪುರಗಳೆಲ್ಲ ತಲೆ ಎತ್ತಿ ನಿಂತಿದ್ದಾವೆ. ಅವುಗಳ ಮೇಲೆ ಮಹಾಕುಂಭಾಭಿಷೇಕವನ್ನು ಮಾಡುವಂತಹ, ಅವುಗಳನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾರ್ಚ್ 1ರಿಂದ 6 ತನಕ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಿಂದ 3ನೇ ತಾರೀಕಿನ ತನಕ ಕಾಶಿಪೀಠದ ನೂತನ ಜಗದ್ಗುರುಗಳವರ ವೈಭವಪೂರ್ಣವಾದ ಇಷ್ಟಲಿಂಗ ಮಹಾಪೂಜೆ ದೇವಸ್ಥಾನದಲ್ಲಿ ನಡೆಯೋದೈತಿ. ದೇವಸ್ಥಾನದಲ್ಲಿ ಆಮೇಲೆ 6ನೇ ತಾರೀಕಿನ ದಿವಸ ಮಹಾಕುಂಭಾಭಿಷೇಕ ಪಂಚಪೀಠದ ಎಲ್ಲಾ ಜಗದ್ಗುರುಗಳು ದಯಮಾಡಿಸ್ತಾರ. ವಿರಕ್ತ ಮಠದ ಅನೇಕ ಜಗದ್ಗುರುಗಳವರು ದಯಮಾಡಿಸ್ತಾರ. ನೂರಾರು ಮಠಾಧೀಶರ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರ. 5 ಗೋಪುರಗಳ ಮೇಲೆ 5 ಜನ ಜಗದ್ಗುರುಗಳು ನಿಂತುಕೊಂಡು ಮಹಾಕುಂಭಾಭಿಷೇಕವನ್ನು ನೆರವೇರಿಸ್ತಾರೆ. ಅಷ್ಟೇ ಅಲ್ಲ, 5,000 ಜನ ತಾಯಂದಿರು ಕೃಷ್ಣಾ ನದಿಯಿಂದ ಪವಿತ್ರ ಜಲವನ್ನು ತೆಗೆದುಕೊಂಡು ಬಂದು ಒಂದೊಂದು ಗೋಪುರಕ್ಕೂ 1,000 ಕುಂಭಗಳಿಂದ ಅಭಿಷೇಕ ಮಾಡುವಂತಹ ಒಂದು ವಿನೂತನವಾದ ರಾಷ್ಟ್ರಮಟ್ಟಲಿಲ್ಲ. ಎಲ್ಲರನ್ನ ಸಂಹರಿಸಲಿಕ್ಕೆ ಸಮರ್ಥಶಾಲಿಯಾಗಿರುವಂತಹ ವಿಷ್ಣು, ಅವನ ತುದಿ ಬೆರಳಿನಲ್ಲಿರುವಂತಹ ಚಕ್ರ, ಆ ಚಕ್ರವನ್ನ ವೀರಭದ್ರನ ಮೇಲೆ ಪ್ರಯೋಗ ಮಾಡಿದ್ರ ವೀರಭದ್ರ ಆ ಚಕ್ರವನ್ನೇ ಮುರಿದು ಹಾಕ್ತಾನ ಅಂತ ವರ್ಣನೆ ಮಾಡ್ತಾನೆ. ಅದಕ್ಕೆ ವೀರಭದ್ರನ ನಾಮಾವಳಿಯಲ್ಲಿ ವಿಷ್ಣು ಚಕ್ರ ಭಂಜಿನೇ ನಮಃ ಅಂತ ಒಂದು ನಾಮಾವಳಿ ಹೆಸರು ಕೂಡ ಐತೆ. ಅವನು ಸರಸ್ವತಿ ಹಲ್ಲು ಮುರಿದ ಅಂತ ಬರೀತಾರೆ. ಇಂತಹ ಮಹಾಬಲಶಾಲಿಯನ್ನ ಯಾರಿಂದಲೂ ತಡೀಲಿಕ್ಕಾಗಂಗಿಲ್ಲ. ಕೊನೆಗೆ ಎಲ್ಲರನ್ನ ಸದೆಬಡಿದು ದಿಕ್ಕಾಪಾಲಾಗಿ ಓಡಿ ಹೋದ ಮೇಲೆ ಯಜ್ಞ ಕುಂಡಕ್ಕೆ ಬಂದು ದಕ್ಷಿಣ ಜೊಟ್ಟ ಹಿಡಿದು ರುಂಡವನ್ನ ಕತ್ತರಿಸಿ ಹಾಕ್ತಾನ. ದಕ್ಷ ಬ್ರಹ್ಮನ ಧರ್ಮಪತ್ನಿ ಪ್ರಸೂತಾದೇವಿ ಮಾಂಗಲ್ಯವನ್ನು ಕಾಪಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಇವನ್ ಬುದ್ಧಿ ಸರಿ ಆಗ್ಬೇಕು ಅಂತ ಹೇಳಿ ಮತ್ತು ವಿಧೇಯತೆ ಬರಬೇಕು ಅಂತ ಹೇಳಿ ಟಗರಿನ ತಲೆಯನ್ನು ತಂದು ಅವನ ತಲೆ ಮೇಲೆ ಇಟ್ಟು ಮರುಜೀವವನ್ನ ಕೊಟ್ಟು ಪ್ರಸೂತಾದೇವಿಯ ಪ್ರಾರ್ಥನೆಯನ್ನು ಮನ್ನಿಸ್ತಾನ. ದಕ್ಷ ಬ್ರಹ್ಮನಿಗೆ ಬುದ್ಧಿ ಭೇಟಿ ಆಗ್ತದ. ನಾನು ತಪ್ಪನ್ನು ಮನ್ನಿಸಬೇಕು ಅಂತ ವಿನಂತಿ ಮಾಡಿಕೊಂಡು ಯಾರು ಶಿವನಿಂದ ಏನು ಮಾಡ್ತಾರೋ, ಯಾರು ಶಿವನ ಶಕ್ತಿಯನ್ನು ಅಲ್ಲಗಳಿತಾರೋ ಅವ್ರಿಗೆ ಏನು ಗತಿ ಆಗ್ತದ ಅನ್ನೋದು ಜಗತ್ತಿಗೆಲ್ಲ ಗೊತ್ತಾಗಬೇಕು. ಅದಕ್ಕೆ ನೀ ಎಲ್ಲಿ ಇರ್ತೀಯೋ ನಿನ್ನ ದರ್ಬಾರದೊಳಗೆ ನನಗೂ ಇರಕ್ಕೆ ಅವಕಾಶ ಕೊಡಬೇಕು ಅಂತ ದಕ್ಷ ಬ್ರಹ್ಮ ವೀರಭದ್ರನ ಪ್ರಾರ್ಥನೆ ಮಾಡ್ಕೊಂಡ. ತಥಾಸ್ತು ಅಂದ. ಅದಕ್ಕೆ ಎಲ್ಲಿ ವೀರಭದ್ರ ಇರ್ತಾನೋ ಅಲ್ಲೇ ಟಗರಿನ ತಲೆ ಒಬ್ಬ ಮನುಷ್ಯ ಇರ್ತಾನ ನೋಡ್ರಿ, ಬೇರೆ ಯಾರಲ್ಲ ಅವ ದಕ್ಷ ಬ್ರಹ್ಮ. ಇನ್ನೊಬ್ಬಳು ಹೆಣ್ಮಗಳ ಆರತಿ ಹಿಡ್ಕೊಂಡು ನಿಂತಿರ್ತಾಳ, ಅವಳೇ ಪ್ರಸೂತಾದೇವಿ. ಅಂದ್ರೆ ವೀರಭದ್ರ ಹುಟ್ಟಿದ್ ಎದಕ್ಕ ಅಂದ್ರ ಶಿವ ಪಾರಮ್ಯವನ್ನ ಜಗತ್ತಿಗೆ ಸಾರುವುದಕ್ಕಾಗಿ ಅವತಾರ ತಾಳಿರುವಂತಹ ಮಹಾದೇವ ಅಂದ್ರೆ ವೀರಭದ್ರ. ಮಹಾದೇವ ಅಂದ್ರೆ ವೀರಭದ್ರ. ವೀರಭದ್ರನನ್ನ ಕಡೆಗಣಿಸಿ ಉಳಿದವರೇ ಇಲ್ಲ ಜಗತ್ತಿನೊಳಗೆ. ಶಾಸ್ತ್ರದಲ್ಲಿ ವೀರಶೈವ ಧರ್ಮದಲ್ಲಿ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳು ಅಂತ ಬರ್ತಾವ. ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಏನು ಗೊತ್ತೈತೆ ನಿಮಗ? ಕೋಡ್ ಏನ್ ಗೊತ್ತೈತಿ? ಇಸ್ಲಾಂ ಧರ್ಮದ ಕೋಡು ಗೊತ್ತೈತಿ?
ಇಸ್ಲಾಂ ಧರ್ಮದ ಕೋಡ್ ಸಂಖ್ಯೆ ಏನು? 786. ವೀರಶೈವ ಧರ್ಮದ ಕೋಡ್ ಸಂಖ್ಯೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. 1008 ಜಗದ್ಗುರುಗಳ ಹಿಂದೆ ಹಚ್ಚುವಂತಹ ಶ್ರೀ ವಿಭೂಷಿತ ಅನ್ನೋ ಉಪಾಧಿ ಅದು. ಧರ್ಮದ ಕೋಡ್ ಏನಂದ್ರೆ ನೆನಪಿಟ್ಕೋಬೇಕು ನೀವು, 856 856 856 856. ಇದನ್ನ ನೆನಪಿಟ್ಟವರು ಎಲ್ಲರೂ. ಯಾರ್ಯಾರು ವೀರಶೈವರು ಇದ್ರಿ, ಯಾರ್ಯಾರು ಲಿಂಗಾಯತರು ಇದ್ರಿ, ಅವರೆಲ್ಲರೂ ನಿಮ್ಮ ಮನೆ ಮೇಲೆ ಇದನ್ನು ಬರೆಸ್ಬೇಕು. ನಿಮ್ದೇನಾದ್ರೂ ಉದ್ಯೋಗ ಇದ್ರೆ ಅದ್ರ ಮೇಲೂ ಬರೆಸ್ಬೇಕು. ನೀವೇನಾದ್ರೂ ಗಾಡಿ ಗೋಡ ಬೈಕು ತಗೊಂಡ್ರೆ ಅದ್ರ ಮೇಲೂ ಇದನ್ನ ಹಾಕ್ಬೇಕು. ಅದನ್ನ ನೋಡಿ ಗೊತ್ತಾಗ್ಬೇಕು ಇದು ನಮ್ಮ ಕಂಪನಿ ಐತಪ್ಪ ಅಂತ ಎಲ್ಲರಿಗೂ. ಅವ್ರು ಅದನ್ನ ಹಾಕಿದ ಕೂಡಲೇ ಗೊತ್ತು ತಿಳಿತಾರಿಲ್ಲ. 786 ಇತ್ತಂದ್ರೆ ಏನು ತಿಳಿತೀರಿ? ಓ ಇದು ನಮ್ಮವ್ರ ಅಂತ ತಿಳ್ಕೊತಾರ, ನೀವು ಹೊರಗಿನವ್ರು ಸಹಿತ ಅವ್ರಪ್ಪ ಅಂತ ತಿಳ್ಕೊತೀರಿ. ಹಂಗ ವೀರಶೈವರು ಯಾರು ಅನ್ನೋದನ್ನ ಹೇಳಾರ್ದ ಗೊತ್ತು ಹಚ್ಚಬೇಕು, ಪತ್ತೆ ಆಗ್ಬೇಕು ಅಂದ್ರೆ ಈ ಸಂಖ್ಯೆ ಬಳಸ್ಬಿಡೋದು ಎಲ್ಲರೂ. 856. ಏನಿದೆ 856 ಅಂದ್ರೆ? 8 ಅಂದ್ರೆ ಅಷ್ಟಾವರಣ, 5 ಅಂದ್ರೆ ಪಂಚಾಚಾರ, 6 ಅಂದ್ರೆ ಷಟ್ಸ್ಥಲ. ವೀರಶೈವ ಧರ್ಮದ ಮುಖ್ಯ ತತ್ವತ್ರಯಗಳನ್ನೇ ಪ್ರತಿನಿಧಿಸುವಂತ ಸಂಖ್ಯೆ. ಇದನ್ನು ಎಲ್ಲರೂ ನೆನಪಿಟ್ಕೋಬೇಕು, ಬಳಸಬೇಕು, ಬೆಳೆಸಬೇಕು, ಬರೆಸ್ಬೇಕು. ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಬೇಕು ಇದನ್ನ. ಇತ್ತೀಚಿನ ಮಕ್ಕಳಿಗೆ ನೀವು ಧರ್ಮ ಕಲ್ಸವಲ್ರಿ, ಬರೀ ಸಾಲಿ ಕಲ್ಸಕತ್ತೀರಿ, ನೌಕರಿ ಹಿಡಿಯಕತ್ತೀರಿ. ಅವ ಸಾಲಿನೂ ಕಲಿತಾನ, ಚಲೋ ಪರ್ಸೆಂಟೇಜ್ ಮಾರ್ಕಸು ತಗೋತಾನ, ಚಲೋ ನೌಕರಿನೂ ಹಿಡಿತಾನ, ಚಲೋ ಪಗಾರ ತರ್ತಾನ, ನಿಮ್ಮನ್ನು ಇಲ್ಲೇ ಕೊಂಡಿರ್ತಾನ, ಅಲ್ಲಿ ಹೋಗ್ತಾನ, ಇವ್ ವೃದ್ಧಾಶ್ರಮ ಮತ್ತ ಹಂಗ ಮನೆ ಕಾವಲ ಮಾಡ್ಕೊತ ಕೊಂಡಿರ್ಬೇಕು ಅಷ್ಟೇ. ಇಲ್ಲೇ ನೀವು ಇದು ತಪ್ಪಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಸರಿಯಾಗಿ ನೋಡ್ಕೋಬೇಕು. ತಂದೆ ಮಕ್ಕಳು ಕೂಡ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಸಣ್ಣವರಿದ್ದಾಗ ಅವರ ವಿದ್ಯಾ ಬುದ್ಧಿಯ ಜೊತೆಗೆ ಧರ್ಮವನ್ನು ಕೊಡು ಕರ್ತವ್ಯ ಯಾರ್ದು ಅಂದ್ರೆ ತಂದೆ ತಾಯಿಯಂದ್ರ ಕರ್ತವ್ಯ. ಅವ್ರಿಗೆ ಧರ್ಮ ಕಲಿಸ್ಬೇಕು, ಧರ್ಮದ ಜ್ಞಾನ ಕೊಡಬೇಕು, ಲಿಂಗ ಕೊಡಬೇಕು. ನೀವು ದೇವಸ್ಥಾನಕ್ಕೆ ಹೊಂಟ್ರೆ ಕರ್ಕೊಂಡು ಹೋಗ್ಬೇಕು, ಮಠಕ್ಕೆ ಹೊಂಟ್ರೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಮಗನಿಗೆ ಏನು ತೊಂದರೆ ಆಗ್ಬಾರ್ದು, ಏನ್ ತೊಂದರೆ ಆದ್ರೂ ನಮಗೇ ಆಗಲಿ ಅಂತ ತಿಳ್ಕೊಂಡು ನೀವು ಮಾಡ್ಕೋತ ಹೋಗ್ತೀರಿ. ಎಲ್ಲಾ ತೊಂದರೆ ಕೊನೆ ತನಕ ನಿಮಗೆ ಕೊಡ್ತಾನ. ಆ ಕಾರಣಕ್ಕಾಗಿ ವೀರಶೈವ ಲಿಂಗಾಯತ ಧರ್ಮದ ತತ್ವತ್ರಯಗಳೇನಿದಾವಲ್ಲ, ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ, ಆ ತತ್ವತ್ರಯಗಳಲ್ಲಿ ಒಂದಾಗಿರುವಂತ ಪಂಚಾಚಾರಗಳಲ್ಲಿ ಗಣಾಚಾರ ಅಂತ ಬರ್ತದೆ. ಗಣಾಚಾರ ಅಂತ, ಗಣಾಚಾರಕ್ಕೆ ಬಹಳ ಪ್ರಸಿದ್ಧನಾಗಿರುವಂತ ಅವತಾರಿ ಪುರುಷ ಅಂದ್ರೆ ವೀರಭದ್ರ. ಗಣಾಚಾರ ಏನು? ಗಣಾಚಾರ ಅಂದ್ರ ಶಿವನಿಂದೆಯನ್ನು ಕೇಳದೆ ಹೋದೇ ಗಣಾಚಾರ. ಶಿವ ಧರ್ಮದ ನಿಂದೆಯನ್ನ ಕೇಳದೆ ಹೋದೇ ಗಣಾಚಾರ. ಶಿವಭಕ್ತರ ಅವಮಾನವನ್ನು ಸಹಿಸದಿರುವುದೇ ಗಣಾಚಾರ. ಹಾಗಾದ್ರೆ ಏನ್ ಮಾಡ್ಬೇಕು? ಯಾರೋ ಒಬ್ಬ ಶಿವನಿಂದೆ ಮಾಡ್ತಿರ್ತಾನಪ್ಪ, ಏನ್ ಮಾಡ್ಬೇಕು? ಶಿವನಿಂದ ಕರಂ ದೃಷ್ಟ ಘಾತಯೇ ರಥ